ವೀಕ್ಷಕರೇ, ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್ ಬಟ್ ದೇ ಆರ್ ಮೇಡ್ ಎಂಬ ಮಾತಿದೆ. ಅಂದ್ರೆ ಯಾರು ಕೂಡ ಹುಟ್ಟುತ್ತಾನೆ ಕ್ರಿಮಿನಲ್ ಆಗೋದಿಲ್ಲ, ಸ್ಥಿತಿ ಮತ್ತು ಸನ್ನಿವೇಶಗಳು ಅವರನ್ನು ಆ ರೀತಿ ಬದಲಿಸ್ತವೆ ಅಂತ ಅರ್ಥ. ಈ ರೀತಿ ಯಾವುದೋ ಕಾರಣದ ಒತ್ತಡಕ್ಕೆ ಸಿಲುಕಿ ರೌಡಿಯಾದವರು ತಮ್ಮಿಂದಾಗಿ ಒಂದು ರೌಡಿ ಪರಂಪರೆಯನ್ನೇ ಹುಟ್ಟುಹಾಕ್ತಾರೆ. ಅವರನ್ನ ನೋಡಿ ಅವರ ಕೈ ಕೆಳಗೆ ಒಂದಷ್ಟು ಮರಿ ರೌಡಿಗಳು ಕೂಡ ಹುಟ್ಕೊಳ್ತಾರೆ. ಮುಂದೆ ದೊಡ್ಡ ತಲೆ ಹೋದಾಗ ಆ ಮರಿ ರೌಡಿಗಳೇ ದೊಡ್ಡ ಸ್ಟೇಟ್ ಲೆವೆಲ್ ರೌಡಿಗಳಾಗಿ ಆ ಒಂದು ಪರಂಪರೆಯನ್ನ ಮುಂದುವರಿಸ್ತಾರೆ. ನಮ್ಮಲ್ಲಿ ಇಂಥ ಎಷ್ಟೋ ಜನ ರೌಡಿಗಳನ್ನ ವೈಭವೀಕರಿಸುವಂತ ಸಿನಿಮಾಗಳು ಬಂದಿದ್ದಾವೆ. ಇಂಥ ಸಿನಿಮಾಗಳು ಉಳಿದೆಲ್ಲ ಚಿತ್ರಗಳಿಂದನೂ ಕೂಡ ಹೆಚ್ಚು ಸಕ್ಸಸ್ಫುಲ್ ಆಗಿ ರನ್ ಕೂಡ ಆಗಿದ್ದಾವೆ. ಈ ರೌಡಿಗಳು ಸಮಾಜಘಾತುಕ ಶಕ್ತಿಗಳಾಗಿ ಬೆಳೆದು ಜನಸಾಮಾನ್ಯರಿಗೆ ಅವರಿಂದ ಸಮಸ್ಯೆ ಆದಾಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ. ಆ ರೌಡಿಯ ಮೇಲೆ ಕೇಸನ್ನ ಹಾಕಿ ಬಂಧಿಸಿ ಬುದ್ಧಿ ಹೇಳುತ್ತೆ. ಅವನು ಯಾರ ಮಾತನ್ನು ಕೂಡ ಕೇಳದೆ ಹೋದಾಗ ಬೇರೆ ದಾರಿ ಇಲ್ಲದೆ ಅವನನ್ನ ಪೊಲೀಸ್ ಇಲಾಖೆ ಎನ್ಕೌಂಟರ್ ಮಾಡಿ ಉಡಾಯಿಸ್ತಾರೆ. ಆದ್ರೆ ಇಂಥ ಎಷ್ಟೋ ಎನ್ಕೌಂಟರ್ಗಳು ಯಾವುದೇ ಸಿದ್ಧತೆ ಇಲ್ಲದೆ ಉದ್ದೇಶ ಇಲ್ಲದೆ ನಡೀತವೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಂತ ಅಂತ ಪ್ರಮುಖ ನಟೋರಿಯಸ್ ರೌಡಿಗಳ ಎನ್ಕೌಂಟರ್ಗಳ ಬಗ್ಗೆ ರೋಚಕವಾಗಿ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ಈ ಒಂದು ಲಿಸ್ಟ್ ಅಲ್ಲಿ ಯಾರೆಲ್ಲ ರೌಡಿಗಳು ಇದ್ದಾರೆ, ಅವರೆಲ್ಲ ಯಾಕೆ ಎನ್ಕೌಂಟರ್ ಆದ್ರು ಅನ್ನೋದನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ರೌಡಿಗಳು ಹಾಗೂ ರೌಡಿಸಂ ಈ ಒಂದು ಕಥೆಗಳಿಂದ ನಾವು ಕಲಿಯೋದು ಏನು, ಅವುಗಳ ಬಗ್ಗೆ ಯಾಕೆ ಸುಮ್ಮನೆ ಚರ್ಚೆ ಅಂತ ಅನೇಕರಿಗೆ ಅನ್ನಿಸಬಹುದು. ಅವರಿಂದ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕಿಂತ ಹೇಗೆಲ್ಲ ಬದುಕಬಾರದು ಎಂಬ ಪಾಠ ನಮ್ಗೆ ಸಿಗುತ್ತೆ. ನಮ್ಮ ನಡುವೆ ಇಂಥವರು ಕೂಡ ಇದ್ರು. ಇದು ಅವ್ರ ಕಥೆ ಅಂತ ಪರಿಚಯಿಸುವಂತ ಜವಾಬ್ದಾರಿ ಮಾತ್ರ ಇಲ್ಲಿ ನಮ್ದು. ವೀಕ್ಷಕರೇ, ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಇದುವರೆಗೂ ಸಾಕಷ್ಟು ಜನ ರೌಡಿಗಳನ್ನ ಬಲಿ ಹಾಕಿದೆ. ಅವುಗಳಲ್ಲಿ ಮೊದಲನೇದು ನಾವು ಇಲ್ಲಿ ಹೇಳಬೇಕಾದದ್ದು ಸ್ಟೇಷನ್ ಶೇಖರ ಎಂಬ ನಟೋರಿಯಸ್ ರೌಡಿಯ ಎನ್ಕೌಂಟರ್ನ ಕಹಾನಿಯ ಬಗ್ಗೆ. ಈ ಸ್ಟೇಷನ್ ಶೇಖರನ ಹೆಸರನ್ನ ನಿಮ್ಮಲ್ಲಿ ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಹಾಗೂ ಬೆಂಗಳೂರಲ್ಲಿ ನಡೆದಂತ ಮೊಟ್ಟ ಮೊದಲ ಪೊಲೀಸ್ ಎನ್ಕೌಂಟರ್ ಅಂದ್ರೆ ಅದು ಇವನದ್ದೇ. ಒಬ್ಬ ರೌಡಿ ಪೊಲೀಸರ ಎನ್ಕೌಂಟರ್ ಲಿಸ್ಟ್ ಅಥವಾ ಅವರ ಹಿಟ್ ಲಿಸ್ಟ್ ಅಲ್ಲಿ ಸೇರಿದಾನೆಂದ್ರೆ ಅವನು ಮಿತಿ ಮೀರಿದಂತ ನಟೋರಿಯಸ್ ರೌಡಿ ಅಂತಾನೆ ಅರ್ಥ. ಈ ಸ್ಟೇಷನ್ ಶೇಖರ್ ಕೂಡ ಅಂತವನೇ ಆಗಿದ್ದ. ಇವನ ಹತ್ಯೆ ಅಂದಿನ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿ ಇದರ ಕುರಿತಾಗಿ ಅವ್ರ ಮೇಲೇನೆ ಡಿಪಾರ್ಟ್ಮೆಂಟ್ಗೆ ಎಂಕ್ವೈರಿ ಆಗುವಂತ ಲೆವೆಲ್ಗೆನೆ ಹೋಗಿತ್ತು. ಇನ್ನು ಇವನ ಹಿನ್ನೆಲೆ ನೋಡುವುದಾದ್ರೆ ಈತ ಜಯರಾಜ್ನ ಬಲಗೈ ಬಂಟ. ಮೆಜೆಸ್ಟಿಕ್ ಮತ್ತೆ ರೈಲ್ವೆ ಸ್ಟೇಷನ್ ನ ಸುತ್ತಮುತ್ತ ಒಳ್ಳೆ ಹವಾ ಇಟ್ಟಿದ್ದ. ಇವನು ಅಲ್ಲೆಲ್ಲ ಹಪ್ತಾ ವಸೂಲಿ ಮಾಡೋದು, ಮಾಮೂಲಿ ಸಂಗ್ರಹ ಮಾಡೋದು ಮಾಡ್ತಿದ್ದ. ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರೇನ ಅವನಿಗೆ ಸ್ಟೇಷನ್ ಶೇಖರ ಎಂಬ ಹೆಸರು ರೂಢಿಗೆ ಬಂತು. ಇವನು ಜಯರಾಜ್ನ ಪಟ್ಟ ಶಿಷ್ಯ. ಅದೇ ಕಾರಣಕ್ಕೆ ಅವನು ಪೊಲೀಸ್ಗೆ ಡೋಂಟ್ ಕೇರ್ ಅನ್ನುವಂತೆ ಓಡಾಡ್ಕೊಂಡಿದ್ದ. ಅವನಿಗೆ ತಾನು ಮಾಡ್ತಾ ಇದ್ದಂತ ಎಲ್ಲಾ ಕೆಲಸಕ್ಕೂ ಈ ರೌಡಿ ಜಯರಾಜ್ನ ಬೆಂಬಲ ಹಾಗೂ ಸಹಕಾರ ಇತ್ತು. ಆಗಿನ ಎಷ್ಟೋ ಪೊಲೀಸರು ಕೂಡ ಇವನ ಸಹವಾಸಕ್ಕೆ ಹೋಗೋದಿಕ್ಕೆ ಹೆದರ್ತಾ ಇದ್ರು. ಆದ್ರೆ ಶಿವಾಜಿನಗರ್ ಹಾಗೂ ಶ್ರೀರಾಮ್ಪುರದ ಕೆಲ ರೌಡಿಗಳು ಮಾತ್ರ ಇವನ ವಿರುದ್ಧ ಇದ್ರು. ಸ್ಟೇಷನ್ ಶೇಖರ ತನಗೆ ಜಯರಾಜ್ನ ಬಲ ಇರೋದ್ರಿಂದ ಅವನು ಯಾರಿಗೂ ಹೆದರ್ತಾ ಇರ್ಲಿಲ್ಲ. ಯಾರ ಮೇಲೆ ಆಗ್ಲಿ ನೇರವಾಗಿ ಅಟ್ಯಾಕ್ ಮಾಡೋದು ಅವನ ಸ್ಟೈಲ್. ಅವನ ಬಳಿ ಎಲ್ಲಾ ತರದ ಆಯುಧಗಳು ಕೂಡ ಇರ್ತಾ ಇದ್ವು. ಶ್ರೀರಾಮ್ಪುರದ ಕಿಟ್ಟಿ ಮತ್ತು ಇವನ ಮಧ್ಯ ನಿತ್ಯ ಕೆರಿಕ್ ಇದ್ದೇ ಇರ್ತಾ ಇತ್ತು. ಒಮ್ಮೆ ಅದು ವಿಕೋಪಕ್ಕೆ ತಿರುಗಿ ಛೋಟಾ ಪೈಲ್ವಾನ್ ಎಂಬ ರೌಡಿಗೂ ಇವನಿಗೂ ಎಂಜಿ ರೋಡ್ ನ ಸವೇರಾ ಹೋಟೆಲ್ ನ ಬಳಿ ಹಾಡು ಹಗಲೇ ಫೈಟ್ ನಡೆಯುತ್ತೆ. ಈ ಶೇಖರ ಮಚ್ಚನ್ನ ಹಿಡಿದು ಛೋಟಾ ಪೈಲ್ವಾನ್ ಕಡೆಯವನಾದಂತ ರಾಜೇಂದ್ರ ಎಂಬುವನನ್ನ ಅಟ್ಟಾಡಿಸ್ಕೊಂಡು ಬಂದು ಅಲ್ಲಿಯ ಸರ್ಕಲ್ ಬಳಿ ಇದ್ದಂತ ಒಂದು ಫೌಂಟೇನ್ ಅಥವಾ ಕಾರಂಜಿಯ ಬಳಿ ಹಲ್ಲೆ ನಡೆಸಿ ಮಚ್ಚನ್ನ ಬೀಸಿ ಅವನನ್ನ ಕೊಂದೆ ಹಾಕ್ತಾನೆ. ಅದು ಬೆಳಗಿನ 11:30 ಸಮಯ ಆಗಿದ್ರಿಂದ ರಸ್ತೆಯಲ್ಲಿ ಓಡಾಡ್ತಿದ್ದಂತ ಜನ ಪ್ಯಾನಿಕ್ ಆಗಿ ಇದನ್ನ ಸಿನಿಮಾ ನೋಡಿದ ಹಾಗೆ ನಿಂತು ನೋಡಿದ್ರು. ಅವರ ಮಧ್ಯ ಆ ಏರಿಯಾದ ಕೆಲ ಪಿಸಿಗಳು ಹಾಗೂ ಟ್ರಾಫಿಕ್ ಪೊಲೀಸರು ಕೂಡ ನಿಂತು ಅಸಹಾಯಕರಾಗಿ ನೋಡ್ತಾ ಇದ್ರಂತೆ. ಸ್ಟೇಷನ್ ಶೇಖರ ಅವನನ್ನ ಮಚ್ಚಿನಿಂದ ಕೊಂದು ಅಲ್ಲಿಯ ನೀರಿನ ಕಾರಂಜಿಯಲ್ಲಿ ಚಿಮ್ತಾ ಇದ್ದಂತ ನೀರಿನಿಂದನೇ ತನ್ನ ರಕ್ತ ಸಿಕ್ತವಾದಂತ ಮಚ್ಚನ್ನ ಜನರ ಸಮ್ಮುಖದಲ್ಲೇ ತೊಳೆದು ಅಲ್ಲಿಂದ ಆಟೋ ರಿಕ್ಷಾವನ್ನ ಹತ್ತಿ ಎಸ್ಕೇಪ್ ಆಗ್ತಾನೆ. ಅವತ್ತಿನ ಅರ್ಧ ದಿನ ಮುಗಿಯುವಷ್ಟರಲ್ಲಿ ಅವನು ಸಿಟಿಯಲ್ಲಿ ಮತ್ತು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ. ಈ ಒಂದು ವಿಷಯ ಪೊಲೀಸರಿಗೆ ಗೊತ್ತಾಗಿ ಅವನನ್ನ ಹಾಗೂ ಅವನ ಸಹಚರನ್ನ ಬಂಧಿಸಿ ಕರೆದುಕೊಂಡು ಬರೋದಕ್ಕೆ ಒಂದು ಖೆಡ್ಡವನ್ನ ತೋಡ್ತಾರೆ. ಅದು 1989ರ ಸಮಯ. ಆಗ ಟೈಗರ್ ಅಶೋಕ್ ಕುಮಾರ್ ಅವರು ಸಿಟಿ SI ಆಗಿದ್ರು. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಶೇಖರ್ನ ಮನೆ ಇತ್ತು. ಅಶೋಕ್ ಮತ್ತು ಅವರ ಕೆಲ ಸಹೋದ್ಯೋಗಿಗಳು ಶಸ್ತ್ರಸಜ್ಜಿತರಾಗಿ 1989ರ ಜೂನ್ 30ರ ಮಧ್ಯರಾತ್ರಿ ಕಮ್ಮನಹಳ್ಳಿಯ ಶೇಖರ್ನ ಮನೆಗೆ ಬರ್ತಾರೆ. ಅಲ್ಲಿಯ ಪೊಲೀಸ್ನವರು ಬಂದಿರೋದು ಗೊತ್ತಾದ ತಕ್ಷಣ ಈ ಶೇಖರ್ ಅವನು ಕೂಡ ಆಯುಧಗಳ ಜೊತೆ ರೆಡಿ ಆಗ್ತಾನೆ. ಮನೆಯೊಳಗೆ ಯಾರಾದ್ರೂ ಪೊಲೀಸ್ ಬಂದ್ರೆ ಮಚ್ಚನ್ನ ಬೀಸಿ ಅವ್ರ ಕಥೆಯನ್ನ ಮುಗಿಸೋದಕ್ಕೆ ಅವನು ಸಿದ್ಧನಾಗಿದ್ದ. ಅವನ ಮನೆ ಬಾಗ್ಲನ್ನ ಅಶೋಕ್ ಕುಮಾರ್ ಜೋರಾಗಿ ಕಾಲಲ್ಲಿ ಒದ್ದು ಅದನ್ನ ಮುರಿದು ಒಳನುಗ್ದಾಗ ಸ್ಟೇಷನ್ ಶೇಖರ್ನಿಂದ ಒಬ್ಬ ಪಿಸಿಗೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ. ಅದರಿಂದ ಕೆಳದಂತ ಅಶೋಕ್ ಕುಮಾರ್ ಅವರು ಶೇಖರ್ನನ್ನ ಪ್ರತಿಬಂಧಿಸೋದಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವನು ಕೇಳದೆ ಹಲ್ಲೆಯನ್ನ ಮುಂದುವರಿಸಿದ್ದ. ಕಡೆಗೆ ಆತ್ಮ ರಕ್ಷಣೆಗಾಗಿ ಅಶೋಕ್ ಕುಮಾರ್ ಅವರು ಅವನ ಕಡೆಗೆ ಹಾರಿಸಿದಂತ ಒಂದು ಬುಲೆಟ್ ಶೇಖರ್ನ ದೇಹವನ್ನ ಸೇರಿ ಅವನು ಅಲ್ಲೇ ಪ್ರಾಣ ಬಿಟ್ಟಿದ್ದ. ಆ ಒಂದು ಅನಿರೀಕ್ಷಿತವಾದಂತ ಕೇಸ್ ಆದ್ಮೇಲೆ ಪೊಲೀಸರಿಗೆ ಮುಂದೇನ್ ಮಾಡೋದು, ಈ ಒಂದು ಕೇಸನ್ನ ಯಾವ ಸೆಕ್ಷನ್ ಹಾಕಿ ಮುಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅವತ್ತು ಅವನನ್ನ ಕೊಲ್ಲೋದು ಅವರ ಉದ್ದೇಶನೇ ಆಗಿರ್ಲಿಲ್ಲ. ಅವನನ್ನ ಹೊಡೆದಾದ್ರೂ ಸರಿ ಜೀವಂತವಾಗಿ ಅರೆಸ್ಟ್ ಮಾಡೋದಕ್ಕೆ ಅವರು ಬಂದಿದ್ರು. ಬೆಳಗಿನ ಸಮಯ ಅವನನ್ನ ಹಿಡಿಯೋದು ಕಷ್ಟ. ಹಾಗಾಗಿನೇ ಅವನು ರಾತ್ರಿ ಮಲಗೋದ್ಮೇಲೆ ಅವನನ್ನ ಯಾಮಾರಿಸಿ ಹಿಡಿಯೋದು ಪೊಲೀಸರ ಪ್ಲಾನ್ ಆಗಿತ್ತು. ಆದರೆ
ಈಗ ಅವನು ಗುಂಡೇಟಲ್ಲಿ ಸತ್ತಿದ್ದ. ಇಂಥ ಒಂದು ಪ್ರಕರಣ ಆಗ ರಾಜ್ಯ ಪೊಲೀಸರಿಗೆ ಹೊಸದು ಅಂತಾನೆ ಹೇಳ್ಬಹುದು. ಏಕೆಂದ್ರೆ ಅದೇ ಮೊಟ್ಟ ಮೊದಲ ಎನ್ಕೌಂಟರ್. ಈ ಒಂದು ವಿಷಯ ಗೊತ್ತಾದ ತಕ್ಷಣ ಡಾನ್ ಜಯರಾಜ್ ತನ್ನ ಬಲಗೈ ಬಂಟನನ್ನ ಮುಗಿಸ್ತಂತ ಪೊಲೀಸ್ ಇಲಾಖೆ ಮೇಲಿನ ದೂರನ್ನ ದಾಖಲು ಮಾಡಿದ್ದ. ಇದರಲ್ಲಿ ಅಶೋಕ್ ಕುಮಾರ್ ಅವರು ಸೇರಿದಂತೆ ಒಟ್ಟು 9 ಜನ ಅಧಿಕಾರಿಗಳು 302 ಕೊಲೆಯ ಕೇಸಲ್ಲಿ ಲಾಕ್ ಆಗಿದ್ರು. ಇದನ್ನ ಸಿಬಿಐಗೆ ಒಪ್ಪಿಸಿ ತನಿಖೆ ಮಾಡಿ ಅಂತ ಜಯರಾಜ್ ಪಟ್ಟಣ ಹಿಡಿದಿದ್ದ. ರಾಜ್ಯದ ಅತ್ಯಂತ ಪವರ್ಫುಲ್ ಲಾಯರ್ಗಳು ಅವನ ಪರವಾಗಿ ಕೆಲಸ ಮಾಡ್ತಿದ್ರು. ಅವ್ರ ಪೈಕಿ ಲಾಯರ್ ವರ್ಧಮಾನಯ್ಯ ಎಂಬುವರು ಕೂಡ ಅತ್ಯಂತ ಪ್ರಮುಖರು ಅಂತಾನೆ ಹೇಳಬಹುದು. ಕೊನೆಗೆ ಸ್ಟೇಟ್ ಡಿಸಿಪಿಗೆ ಈ ಒಂದು ಕೇಸನ್ನ ಹ್ಯಾಂಡ್ ಓವರ್ ಮಾಡಿಸಿ ಆ ಒಂದು ಕೇಸ್ ಸಿಬಿಐನ ವಶಕ್ಕೆ ಹೋಗೋದನ್ನ ತಪ್ಪಿಸಿ ಅವರೆಲ್ಲ ಇದರಿಂದ ಸುರಕ್ಷಿತವಾಗಿ ಕ್ಲೀನ್ ಶೀಟ್ ಅನ್ನ ಪಡೆದು ಹೊರಬರ್ತಾರೆ. ಈ ಸ್ಟೇಷನ್ ಶೇಖರ 1989 ಜೂನ್ 30ನೇ ತಾರೀಕು ಎನ್ಕೌಂಟರ್ ಆಗಿದ್ದು. ಇದಾಗಿ ಅದೇ ವರ್ಷದ ಕೊನೆಯಲ್ಲಿ ಜಯರಾಜ್ ಕೂಡ ಬೆಂಗಳೂರಲ್ಲಿ ಹತ್ಯೆಗೆ ಒಳಗಾಗ್ತಾನೆ. ಇನ್ನು ಎರಡನೇದಾಗಿ ಈ ಒಂದು ಲಿಸ್ಟ್ ಅಲ್ಲಿ ಬರೋದು ಡೆಡ್ಲಿ ಸೋಮ. ಸಿನಿಮೆಯ ರೀತಿಯಲ್ಲಿ ನಡೆದಂತ ಸೋಮನ ಹತ್ಯೆ 90ರ ದಶಕದಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಎರಡನೇ ಅತಿ ದೊಡ್ಡ ಎನ್ಕೌಂಟರ್. ತನ್ನ 23ನೇ ವಯಸ್ಸಿಗೆ ಬಲಿಯಾಗಿ ಹೋದಂತ ಸೋಮ ಡೆಡ್ಲಿಯಾಗಿ ಬೆಳೆದದ್ದೇ ಬೆಂಗಳೂರಿನ ಭೂಗತ ಲೋಕದ ಒಂದು ರಕ್ತ ಸಿಕ್ತ ಅಧ್ಯಾಯ ಅಂತಾನೆ ಹೇಳ್ಬಹುದು. ಬೆಂಗಳೂರಿನ ಶ್ರೀರಾಂಪುರ, ಗೋರಿಪಾಳ್ಯ ಹಾಗೆ ಇಲ್ಲಿಯ ಕಾಟನ್ ಪೇಟೆ ಕೂಡ ಒಂದು ಕಾಲದ ರೌಡಿಗಳ ಅಡ್ಡೆ ಅಂತಾನೆ ಹೇಳ್ಬಹುದು. ಇದೇ ಏರಿಯಾದವನಾದಂತ ಸೋಮ ಮೂಲತಃ ಕೋಲಾರದ ಗೆಡ್ಡೂರಿನವನು. ಇವರ ತಂದೆ ಚಿನ್ನಸ್ವಾಮಿಯವರ ಆಸ್ತಿ ಪಾಸ್ತಿ ಮತ್ತು ಜಮೀನೆಲ್ಲ ಅಲ್ಲೇ ಇತ್ತು. ಒಂದು ವರದಿಗಳ ಪ್ರಕಾರ ಸಿಟಿ ಔಟ್ಕಟ್ಸ್ ಅಲ್ಲಿ ಆಗ ಇವ್ರ ತಂದೆಯ ಒಟ್ಟು 200ರಿಂದ 300 ಎಕರೆ ನೀರಾವರಿ ಜಮೀನು ಇತ್ತಂತೆ. ಸಿರಿವಂತ ಕುಟುಂಬದಲ್ಲಿ ಜನಿಸಿದಂತ ಸೋಮ ಅವರ ಪೋಷಕರ 4 ಗಂಡು ಮಕ್ಕಳಲ್ಲಿ ಈತ ಎರಡನೇವನು. ಮೈಸೂರು ರೋಡ್ ಬಳಿ ಇವರ ತಂದೆಯವರ ಒಂದು ಅಗರಬತ್ತಿ ಕಾರ್ಖಾನೆ ಕೂಡ ಇತ್ತು. ಓದ್ನಲ್ಲಿ ಜಾಣನಾಗಿದ್ದಂತ ಸೋಮ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಕೂಡ ಹೌದು. ವಾಲಿಬಾಲ್, ಕ್ರಿಕೆಟ್, ಓಟ ಈ ರೀತಿ ಮೊದಲಾದವುಗಳಲ್ಲಿ ಗುರುತಿಸಿಕೊಂಡಿದ್ದಂತ ಸೋಮ ತಾನು ಬೆಳೆದದ್ದೆಲ್ಲ ರೌಡಿಸಂಗೆ ಹೆಸರಾಗಿದ್ದಂತ ಕಾಟನ್ ಪೇಟೆಲೆ ಆದ್ರೂ ಕೂಡ ಅವನು ತಾನು ರೌಡಿ ಆಗ್ಬೇಕು ಎಂಬ ಯಾವುದೇ ಇರಾದೆ ಇರಲಿಲ್ಲ. ಪುಷ್ಪ ಅಲಿಯಾಸ್ ಪಿ ರಾಜನ್, ಕುರುಬರಪೇಟೆ ರಾಜ, ಕಾಟನ್ ಪೇಟೆ ನಾಗ ಈ ರೀತಿ ಮುಂತಾದ ಕುಖ್ಯಾತರು ಇದ್ದಂತ ಜಾಗ ಇದು. ಸೋಮ ಹೈಸ್ಕೂಲ್ ಅನ್ನ ಮುಗಿಸಿ PU ನಂತರ ಡಿಗ್ರಿಗೆ ಬಂದ್ರೂ ಕೂಡ ಅವನಿಗೆ ರೌಡಿಸಂನ ಕಡೆಗೆ ಆಸಕ್ತಿ ಬಂದಿರಲಿಲ್ಲ. ಅವ್ರ ತಂದೆಗೆ ಯಾರೋ ಹಲ್ಲೆ ಮಾಡ್ದ ಅನ್ನುವಂತ ಕಾರಣಕ್ಕೆ ಅವ್ರಿಗೆ ಇವನು ಹೊಡೆದು ಜೈಲು ಪಾಲಾಗ್ತಾನೆ. ಈ ಒಂದು ವೈಯಕ್ತಿಕ ಹಾಗೂ ಕೌಟುಂಬಿಕ ಕಾರಣದಿಂದ ಸೋಮ ಮೊದಲ ಸಲ ಜೈಲಿಗೆ ಹೋಗಿದ್ದ. ಅಲ್ಲಿ ಅವನಿಗೆ ಕುರುಬರಪೇಟೆ ರಾಜ ಅನ್ನೋನು ಪರಿಚಯ ಆಗ್ತಾನೆ. ಅವನಿಂದ ರೌಡಿಸಂ ಹಾಗೂ ಅದರ ಮೊದಲ ಪುಟಗಳ ಪಾಠ ಅವನಿಗೆ ಸಿಗುತ್ತೆ. ಈ ಸೋಮ ಒಂಥರ ವಿಚಿತ್ರ ಮನುಷ್ಯನಾಗಿದ್ದ. ಅವನು ಕೆಟ್ಟವನೇನಲ್ಲ, ಒಳ್ಳೆಯವನೇ. ಈಗಲೂ ಕೂಡ ಕಾಟನ್ ಪೇಟೆ ಜನ ಅವನನ್ನ ನಿಜವಾದ ಹೀರೋ ಅಂತಾನೆ ಕೊಂಡಾಡ್ತಾರೆ. ಅವನು ಅನಾವಶ್ಯಕವಾಗಿ ಯಾವುದೇ ಅಮಾಯಕರನ್ನ ಹಿಂಸೆ ಮಾಡಲಿಲ್ಲ. ಯಾವ ಹೆಣ್ಣನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಲ್ಲ. ತಂದೆ ತಾಯಿಗೆ ಗೌರವ ಕೊಡ್ತಿದ್ದ. ಓದ್ನಲ್ಲಿ ಹಾಗೂ ಕ್ರೀಡೆಯಲ್ಲಿ ಪ್ರತಿಭಾವಂತ, ನೋಡೋದಕ್ಕೆ 6 ಅಡಿ ಎತ್ತರ, ಆಕರ್ಷಕ ಹಾಗೂ ಸ್ಫುರದ್ರೂಪಿ ಯುವಕನಾಗಿದ್ದ. ಅವನಿಗೆ ಇದ್ದಂತ ಒಂದು ದೌರ್ಬಲ್ಯ ಏನಂದ್ರೆ ಅದು ಅವನ ಮುಂಗೋಪ. ಶೀಘ್ರ ಕೋಪಿಯಾಗಿದ್ದಂತ ಅವನಿಗೆ ಅವನ ಕೋಪವನ್ನ ನಿಯಂತ್ರಣ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಇನ್ನು ಈ ಸೋಮ ಅಂಡರ್ ವರ್ಲ್ಡ್ಗೆ ಬರೋದಕ್ಕೆ ಕಾರಣದಂತ ಒಂದು ಘಟನೆ ಯಾವುದು ಅಂದ್ರೆ ಅದು ಈ ರೌಡಿ ನಾಗನ ತಮ್ಮಾದಂತ ವಸಂತ ಎಂಬಾತನ ಹತ್ಯೆ. ಸೋಮ ತನ್ನ ಮೊದಲ ಜೈಲು ವಾಸವನ್ನು ಅನುಭವಿಸಿ ಹೊರಬಂದಂತ ಸ್ವಲ್ಪ ದಿನದಲ್ಲಿ ಅದೇ ಒಂದು ಏರಿಯಾದ ಹಾಗೂ ಜೈಲಲ್ಲಿ ಅವನಿಗೆ ಪರಿಚಯ ಆಗಿದ್ದಂತ ಕುರುಬರಪೇಟೆ ರಾಜನ ಹತ್ಯೆ ಆಗಿತ್ತು. ಇದಾಗಿ ಕೆಲ ದಿನಗಳ ನಂತರ ಸೋಮನ ಸ್ನೇಹಿತ ಆದಂತ ಬಸವನ್ಗೂ ಹಾಗೂ ಅದೇ ಏರಿಯಾದ ಪಂಟರ್ ಆಗಿದ್ದಂತ ರೌಡಿ ನಾಗನ್ಗೂ ಮಧ್ಯ ಯಾವುದೋ ಕ್ಷುಲ್ಲಕ ವಿಷಯಕ್ಕೆ ಗಲಾಟೆ ನಡೆದು ಆ ಒಂದು ಮನಸ್ತಾಪದಲ್ಲಿ ನಾಗನ ತಮ್ಮನಾದಂತ ವಸಂತನ ಹತ್ಯೆ ನಡೆದು ಹೋಗುತ್ತೆ. ವಸಂತನ ಹತ್ಯೆ ಮಾಡಿದ್ದು ಸೋಮ ಅಲ್ಲ. ಇದಕ್ಕೂ ಅವನಿಗೂ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಸೋಮನ ಸ್ನೇಹಿತರಿಂದ ಇದು ಆಗಿದ್ರಿಂದ ಅವ್ರ ಮೇಲೆ ನಾಗ ಹಾಗೂ ಅವನ ಕಡೆಯವರು ಕಣ್ಣಿಡ್ತಾರೆ. ತನ್ನ ತಮ್ಮನನ್ನ ಕಳೆದುಕೊಂಡಂತ ನಾಗ ತುಂಬಾ ಡಿಸ್ಟರ್ಬ್ ಆಗಿದ್ದ. 1992ರಲ್ಲಿ ಸೋಮನ ತಂಡ ನಾಗನನ್ನ ಫಿನಿಶ್ ಮಾಡ್ತಾರೆ. ಇದಾದ ನಂತರ ಚೈನ್ ರಿಯಾಕ್ಷನ್ ಅನ್ನುವ ಹಾಗೆ ಕಾಲೇಜ್ ಹಾಗೂ ಓದಿಗೆ ಗುಡ್ ಬೈ ಹೇಳಿದಂತ ಸೋಮ ಫುಲ್ ಟೈಮ್ ಫೀಲ್ಡ್ಗೆ ಇಳಿದಿದ್ದ. ಈತ ಶ್ರೀಮಂತರು ಹಾಗೂ ಬಿಸ್ನೆಸ್ ಮ್ಯಾನ್ಗಳು ಮತ್ತೆ ಸೇಟುಗಳಿಂದ ಹಣವನ್ನ ವಸೂಲಿ ಮಾಡ್ತಿದ್ದ. ಮುಂದಿನ 1.5 ವರ್ಷದ ಅಂತರದಲ್ಲೇ ಈ ಸೋಮ ಸಿಟಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದ. ಆಗಿನ ಮಿನಿಸ್ಟರ್ ಒಬ್ಬರನ್ನ ಹೆದರಿಸಿ ಅವನು ಕಾಲೇಜ್ ಸೀಟ್ಗಳಿಗೆ ಬೇಡಿಕೆನ ಇಟ್ಟದ್ದು ಹಾಗೂ ಒಬ್ಬ ಸೇಟುವನ್ನ ಹೆದರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡದಂತ ಕೇಸ್ಗಳು ಆಗ ಪೊಲೀಸ್ ಟೇಬಲ್ ವರ್ಗು ಬಂದಿದ್ವು. ಆಗ ಆ ಮಿನಿಸ್ಟರ್ ಹಾಗೂ ಸೇಟುಗಳು ನೇರ ಕಮಿಷನರ್ ಹಾಗೂ CM ಮೂಲಕನೇ ಇವನ ಎನ್ಕೌಂಟರ್ಗೆ ಒತ್ತಾಯ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದರ ಪರಿಣಾಮವಾಗಿ ಪೊಲೀಸ್ ಅಧಿಕಾರಿಗಳಾದಂತ ಅಬ್ದುಲ್ ಅಜೀಂ, ಸಂಗ್ರಾಮ್ ಸಿಂಗ್ ಹಾಗೂ ಅಶೋಕ್ ಕುಮಾರ್ ಸೇರಿದಂತೆ ಮತ್ತಿತರ ನೇತೃತ್ವದಲ್ಲಿ ಸಿನಿಮಯವಾಗಿ ಓಲ್ಡ್ ಮಡ್ರಾಸ್ ರಸ್ತೆಯ ಜಾಗವೊಂದರಲ್ಲಿ ಈ ಸೋಮನನ್ನ ಚೇಸಿಂಗ್ ಮಾಡ್ತಾರೆ. ಅವನು ಆಟೋದಲ್ಲಿ ಬಸವನ್ ಜೊತೆ ಅಲ್ಲಿಗೆ ಬಂದಿದ್ದ. ಪೊಲೀಸ್ನವರು ಸಿವಿಲ್ ಡ್ರೆಸ್ ನಲ್ಲಿ ಅಂಬಾಸಿಡರ್ ಕಾರಲ್ಲಿ ಇದ್ರು. ಯಾವಾಗ ಅದು ಪೊಲೀಸ್ ಅಂತ ಗೊತ್ತಾಯ್ತು ಆಗ ಸೋಮ ಆಟೋದಲ್ಲಿ ಪರಾರಿಯಾಗೋದಿಕ್ಕೆ ಪ್ರಯತ್ನ ಪಟ್ಟಿದ್ದ. ನಂತರ ಕಾರಲ್ಲಿ ಹಿಂದಿನಿಂದ ಅವನ ಆಟೋಗೆ ಗುದ್ದಿ ಬೀಳಿಸಿದಾಗ ಎದ್ದಂತ ಸೋಮ ಅಲ್ಸೂರು ಸ್ಮಶಾನದ ಕಡೆಗೆ ಓಡೋದಕ್ಕೆ ಶುರು ಮಾಡ್ತಾನೆ. ಅವನ ಹತ್ರ ಕೂಡ ಗನ್ನಿತ್ತು. ನಿರಂತರವಾಗಿ ಅವನು ಪೊಲೀಸರ ಕಡೆಗೆ ಶೂಟ್ ಮಾಡ್ತಾನೆ ಇದ್ದ. ಕಡೆಗೆ ಪೊಲೀಸರು ಆತ್ಮ ರಕ್ಷಣೆಗಾಗಿ ಅವನ ಕಡೆ ಗುಂಡನ್ನ ಹಾರಿಸಿದ್ರು. ಅವರು ಹಾರಿಸಿದಂತ ಗುಂಡುಗಳಲ್ಲಿ ಒಂದು ಗುಂಡು ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮನನ್ನ ಬಲಿ ಪಡೆದಿತ್ತು. 1994ರ ಜುಲೈ ತಿಂಗಳಲ್ಲಿ ಕೇವಲ ತನ್ನ 24 ವರ್ಷಕ್ಕೇನೆ ಸೋಮ ಇಹಲೋಕವನ್ನ ತ್ಯಜಿಸಿದ್ದ. ಇನ್ನು ಮೂರನೇದಾಗಿ ಈ ಒಂದು ಲಿಸ್ಟ್ ಅಲ್ಲಿ ಬರೋದು ರೌಡಿ ತಂಗಮ್ನ ಎನ್ಕೌಂಟರ್.
ರೌಡಿ ತಂಗಂ. ಈ ಒಂದು ಹೆಸರು ಒಂದು ಕಾಲದಲ್ಲಿ ಕೋಲಾರ ಹಾಗೂ ಬೆಂಗಳೂರಲ್ಲಿ ಕುಖ್ಯಾತಿಯನ್ನ ಪಡೆದಿತ್ತು. ಬೆಂಗಳೂರಿನ ಭೂಗತ ಲೋಕದಲ್ಲಿ KGF ನದೇ ಒಂದು ಪ್ರತ್ಯೇಕ ಅಧ್ಯಾಯ ಅಂತಾನೆ ಹೇಳ್ಬಹುದು. ಈ ತಂಗಂ ಕೂಡ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಹತ್ಯೆಗೆ ಒಳಗಾದವನು. ತಮಿಳುನಾಡಿನ ಮೂಲದ ಜೇಮ್ಸ್ ಹಾಗೂ ಪೌಲಿ ಎಂಬ ದಂಪತಿಯ 4 ಗಂಡು ಮಕ್ಕಳಲ್ಲಿ ಇವನು ಚಿಕ್ಕವನು. ಇವನಿಗೂ ಮೊದಲು ಬಲರಾಜ್, ಸಂಗಾಯಂ ಹಾಗೂ ಗೋಪಿ ಎಂಬ ಸಹೋದರರು ಅವನಿಗೆ ಇದ್ರು. ಇವ್ರ ಪೈಕಿ ಬಲರಾಜ್ ದೊಡ್ಡವನು. ಬಹಳ ವರ್ಷಗಳ ಹಿಂದೆ KGF ನ ಚಿನ್ನದ ಗಣಿ ಕಾರ್ಯಕ್ಕಾಗಿ ದೂರದ ಊರುಗಳಿಂದ ಕೆಲಸವನ್ನ ಹುಡುಕಿ KGFಗೆ ವಲಸೆ ಬಂದವರ ಪೈಕಿ ತಮಿಳುನಾಡಿನ ಜೇಮ್ಸ್ ಹಾಗೂ ಈ ಪೌಲಿ ಕೂಡ ಇದ್ರು. ಈ ತಂಗಂನ ತಂದೆ ಜೇಮ್ಸ್ ಗಣಿ ಕಾರ್ಮಿಕರಾಗಿದ್ರು. ಅವರು ಅಲ್ಲಿ ಸಿಗ್ತಾ ಇದ್ದಂತ ಚಿನ್ನದ ಕೆರಕುಲುಗಳನ್ನ ಕದ್ದು ಸೇಟುಗಳಿಗೆ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದ. ಇದ್ರ ಜೊತೆ ಇವನು ಹಾಗೂ ಇವನ ಪತ್ನಿ ಪೌಲಿ ಕೂಡ ಕಳ್ಬಟ್ಟಿಯನ್ನು ತಯಾರು ಮಾಡಿ ಅದನ್ನು ಕೂಡ ಸುತ್ತಮುತ್ತ ಅಕ್ರಮವಾಗಿ ಮಾರ್ತಿದ್ರು. ಆಕೆ ಅದನ್ನ ಮನೆಯಲ್ಲಿ ಕದ್ದು ತಯಾರು ಮಾಡಿದ್ರೆ ಈ ಜೇಮ್ಸ್ ಹಳೆಯ ಟೈರ್ ಟ್ಯೂಬ್ಗಳಲ್ಲಿ ಕಳ್ಬಟ್ಟಿಯ ಬಾಟಲ್ಗಳನ್ನ ಇಟ್ಕೊಂಡು ಮಾರೋದಕ್ಕೆ ಹೋಗ್ತಿದ್ದ. ಈ ಒಂದು ಕೇಸಲ್ಲಿ ಆತ ಎಷ್ಟೋ ಸಲ ಪೊಲೀಸರ ಕೈಗೆ ಸಿಕ್ಕಿ ಲಾಕಪ್ನಲ್ಲೂ ಕೂಡ ಇರ್ತಿದ್ದ. ಇವರ ಇಡೀ ಕುಟುಂಬ ಒಂದಿಲ್ಲೊಂದು ಬಗೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇದ್ದಂತ ಮನೆತನನೇ ಆಗಿತ್ತು. ತಂಗಂನ ಹಿರಿ ಅಣ್ಣ ಬಲರಾಜ್ ಟೀನೇಜ್ನಲ್ಲಿ ಇದ್ದಾಗಲೇ ಮಾರ್ಕೆಟ್ನ ಸುತ್ತಮುತ್ತ ತೀವ್ರ ದಾಂಧಲೆ ಹಾಗೂ ಹಾವಳಿಯನ್ನ ಶುರು ಮಾಡಿದ. ತಾಯಿ ಕಳ್ಬಟ್ಟಿ ರಾಣಿ ಮತ್ತೆ ಬಜಾರಿ, ಇನ್ನು ತಂದೆ ಹುಟ್ಟು ಕಳ್ಳ ಹಾಗೂ 420, ಅಣ್ಣ ಪುಡಿ ರೌಡಿ. ಇಂಥವರ ಜೊತೆ ಬೆಳೆದಂತ ಈ ತಂಗಂ ಕೂಡ ಬೇರೆ ಇನ್ನೆಂತಾನೆ ಆಗೋದಿಕ್ಕೆ ಸಾಧ್ಯ ಇತ್ತು. ಇವನು ಜೇಮ್ಸ್ ಹಾಗೂ ಪೌಲಿಗೆ ಹುಟ್ಟಿದಂತ ಕಾಲಕ್ಕೆ ಅವನ ತಂದೆಗೆ KGF ನ ಸುತ್ತಮುತ್ತ ಕೈ ತುಂಬ ಚಿನ್ನದ ಕೆರಕಲು ಸಿಗ್ತಾ ಇತ್ತು ಅಂತ ಅನ್ಸುತ್ತೆ. ಹಾಗಾಗಿ ಮಗನ ಹೆಸರನ್ನ ಅವನು ತಂಗಂ ಅಂತಾನೆ ಇಟ್ಟಿರ್ಬೋದು. ಯಾಕೆಂದ್ರೆ ತಮಿಳಲ್ಲಿ ತಂಗಂ ಅಂದ್ರೆ ಚಿನ್ನ ಅಂತ ಅರ್ಥ. ಈ ತಂಗಂ ವಯಸ್ಸಿಗೆ ಬಂದಂತೆಲ್ಲ ಅಣ್ಣನಂತೆ ತಾನು ಕೂಡ ಮಾರ್ಕೆಟ್ ಅನ್ನ ತನ್ನ ಹಿಡಿತಕ್ಕೆ ತಗೊಳ್ಳೋದಿಕ್ಕೆ ಮುಂದಾಗಿದ್ದ. ನಂತರ ಅವನದೇ ಆದಂತ ಒಂದು ರೌಡಿ ಪಡೆ ಕೂಡ ಸೃಷ್ಟಿಯಾಯಿತು. ಮುಂದಿನ ಕೆಲವೇ ಸಮಯದಲ್ಲಿ ಅವನು ಪೊಲೀಸರು ಕೂಡ ಭಯ ಪಡುವಂತ ದೊಡ್ಡ ಕ್ರಿಮಿಯಾಗಿ ಬೆಳೆದಿದ್ದ. ಅವನು ಅಕಸ್ಮಾತ್ ಯಾವ್ದಾದ್ರು ಅಟ್ರಾಸಿಟಿ ಕೇಸಲ್ಲಿ ಬುಕ್ ಆದ್ರೆ ಅವನನ್ನ KGF ಹಾಗೂ ಕೋಲಾರದ ಸುತ್ತಮುತ್ತ ಇದ್ದಂತ ಯಾವುದೇ ಸ್ಟೇಷನ್ ನ ಲಾಕಪ್ ನಲ್ಲಿ ಇಟ್ಕೊಳ್ಳೋದಿಕ್ಕೆ ಪೊಲೀಸರೇ ಹೆದರುವಂತ ಪರಿಸ್ಥಿತಿಯನ್ನು ಅವನು ಹುಟ್ಟುಹಾಕಿದ್ದ. ಪೊಲೀಸ್ ಫೈಲ್ಗಳಲ್ಲಿ ಇವನು ಕುಖ್ಯಾತ ಕ್ರಿಮಿನಲ್ ಆಗಿದ್ರು ಕೂಡ KGF ನ ಕೆಲವರು ಈಗಲೂ ಕೂಡ ಇವನನ್ನ ನಿಜವಾದ ರಾಕಿ ಬಾಯ್ ಅಂತಾನೆ ಮೆಚ್ಚಿ ಮಾತನಾಡ್ತಾರೆ. ತಂಗಂ ಅಮಾಯಕರನ್ನ ಹಿಂಸಿಸಲಿಲ್ಲ. ಕೆಲ ಲಾಭಗಳಿಗ ಚಿನ್ನದ ವ್ಯಾಪಾರಿಗಳನ್ನ ಹೆದರಿಸಿ ಅವರ ಲಾಭದಲ್ಲಿ ಇಷ್ಟು ಪಾಲು ಅಂತ ತಗೊಳ್ತಿದ್ದ. ಹಾಗೆ ತಗೊಂಡಿದ್ರಲ್ಲಿ ತನ್ನ ಸುಸೈಪಾಳ್ಯಂ ಏರಿಯಾದ ಸ್ಲಂ ಬಡ ಜನಕ್ಕೆ ಅದನ್ನ ಹಂಚುತ್ತಾ ಇದ್ದಂತ ಇವತ್ತಿಗೂ ಅಲ್ಲಿರುವಂತ ಕೆಲವರು ಹೇಳ್ತಾರೆ. ಆ ಒಂದು ಕಾಲಕ್ಕೆ ಯಾವುದೋ ಚಿನ್ನದ ವ್ಯಾಪಾರಿ ಹತ್ರ ಅವನು 2 ಲಕ್ಷ ರೂಪಾಯಿಗಳನ್ನ ಕದ್ದು ಪರಾರಿಯಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಇವನಿಂದ ನಮ್ಗೆ ನೆಮ್ಮದಿಲ್ಲ, ಇವನನ್ನ ಹಿಡಿದು ಶಿಕ್ಷೆ ಕೊಡಿ ಅಂತ ಅವನ ಮೇಲೆ ತಕ್ಷಣ ಶೂಟ್ ಔಟ್ ಸೈಟ್ ಆರ್ಡರ್ ಜಾರಿಯಾಯಿತು. ಈ ಒಂದು ಆದೇಶ ಆಗ ಜಾರಿಯಾಗೋದಿಕ್ಕೆ ಒಳಗೊಳಗೆ ಅದೇನ್ ಗೇಮ್ ನಡೀತು ಗೊತ್ತಿಲ್ಲ. ಒಟ್ನಲ್ಲಿ 1997 ಡಿಸೆಂಬರ್ 27ನೇ ತಾರೀಕು ಆಂಧ್ರದ ಚಿತ್ತೂರಿನಲ್ಲಿ ಅಡಗಿ ಕೂತಿದ್ದಂತ ಅವನನ್ನ KGF ನ ಪೊಲೀಸ್ ಹಾಗೂ ಅದರ ಸ್ಪೆಷಲ್ ಆಂಟಿ ರೌಡಿ ಸ್ಕ್ವಾಡ್ ನ ಕೆಲ ಅಧಿಕಾರಿಗಳು ಎನ್ಕೌಂಟರ್ ಮಾಡಿ ಅವನನ್ನ ಕೊಂದು ಹಾಕ್ತಾರೆ. ಆಗ ತಂಗಂಗೆ ಕೇವಲ 25 ವರ್ಷ ವಯಸ್ಸು. ಆ ಹೊತ್ತಿಗೆ ಅವನ ಮೇಲೆ ಸುಮಾರು 43 ವಿವಿಧ ಬಗೆಯ ಅಟ್ರಾಸಿಟಿ ಕೇಸ್ಗಳು ಇದ್ವು. ಅಲ್ಲಿಗೆ KGF ನ ರೌಡಿಸಂನ ಒಂದು ಅಧ್ಯಾಯಕ್ಕೆ ತೆರೆ ಬಿದ್ದಿತ್ತು. ಇದಾದ್ಮೇಲೆ ಮುಂದೆ ಅವನ ಸೋದರರಾದಂತ ಸಂಗಾಯಂ ಹಾಗೂ ಗೋಪಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಅಂದಿನ SI ಆಗಿದ್ದಂತ ರಮೇಶ್ ಕುಮಾರ್ ಅವರಿಂದ ಹತರಾದ್ರು. ಪೊಲೀಸ್ ಅವರನ್ನ ಹಿಡಿಯೋದಕ್ಕೆ ಹೋದಾಗ ಅಬ್ಸ್ಕ್ಯಾಂಡ್ ನಲ್ಲಿ ಇದ್ದಂತ ಅವರು ಪೊಲೀಸರ ಮೇಲೆನೆ ಚಾಕುಗಳಿಂದ ಹಲ್ಲೆ ಮಾಡೋದಕ್ಕೆ ಮುಂದಾದಾಗ ಆತ್ಮರಕ್ಷಣೆಗೋಸ್ಕರ ಹೀಗೆ ಮಾಡಬೇಕಾಯಿತು ಅಂತ ರಮೇಶ್ ಕುಮಾರ್ ರವರ ತಂಡ ಕಾರಣ ಕೊಟ್ಟಿತ್ತು. ಆದ್ರೆ ಇದೊಂದು ಸ್ಟೇಜ್ಡ್ ಎನ್ಕೌಂಟರ್ ಎಂಬ ಆಪಾದನೆ ಅಡಿಯಲ್ಲಿ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಅವರ ಮೇಲೆ ಈ ಒಂದು ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ CBI ತನಿಖೆ ಕೂಡ ನಡೆಯಿತು. ಮುಂದೆ ಇವರ ಇನ್ನೊಬ್ಬ ಸೋದರನಾದಂತ ಜಯಕುಮಾರ್ ಕೂಡ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದ. ಕಳ್ತನ, ಕೊಲೆ, ಸುಪಾರಿ, ದರೋಡೆ ಇವೆಲ್ಲ ಯಾವತ್ತೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳೇ. ತಂಗಂ ತಾನು ಕದಿತದಂತ ಹಣದಲ್ಲಿ ಸಮಾಜ ಸೇವೆಯನ್ನೇ ಮಾಡ್ತಿದ್ರು. ಜನರ ದೃಷ್ಟಿಯಲ್ಲಿ ಅವನೊಬ್ಬ ಹೀರೋನೇ ಆಗಿದ್ರು ಕೂಡ ಅವನೊಬ್ಬ ಆಂಟಿ ಸೋಷಿಯಲ್ ಎಲಿಮೆಂಟ್ ಅನ್ನುವಂಥ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಬರುವಂತ 4ನೇ ಹೆಸರು ನಸ್ರು. 2005 ಮೇನಲ್ಲಿ ಆನೇಕಲ್ ಬಳಿ ಇವನು ಪೊಲೀಸರ ಗುಂಡೇಟಿಗೆ ಬಲಿಯಾಗ್ತಾನೆ. ಆಗಿನ ಲೈವ್ ಬ್ಯಾಂಡ್ ಹಾಗೂ ನೈಟ್ ಕ್ಲಬ್ಗಳಲ್ಲಿ ಹಾಡೋದಕ್ಕೆ ಬರುವಂತ ಎಷ್ಟೋ ಜನ ಹುಡುಗಿಯರನ್ನ ಬಲವಂತವಾಗಿ ಕಿಡ್ನಾಪ್ ಮಾಡಿ ಇವನು ಅವರನ್ನ ಬಲಾತ್ಕಾರ ಮಾಡ್ತಿದ್ದ. ಈ ರೀತಿಯಾಗಿ ಇವನು 20 ಜನ ಯುವ ಕಲಾವಿದೆಯರನ್ನ ಕೆಡಿಸಿದ್ದ ಎಂಬ ಆರೋಪ ಇವನ ಮೇಲಿತ್ತು. ಅದಲ್ಲದೆ ಇವನ ತಂಡ ಆಗ ಕೆಲ ಸಾಫ್ಟ್ವೇರ್ ಮಹಿಳಾ ಉದ್ಯೋಗಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅತ್ಯಾಚಾರ ಹಾಗೂ ಕಳ್ಳತನವನ್ನ ಮಾಡ್ತಿದ್ರು ಎಂಬ ಆರೋಪ ಅವ್ರ ಮೇಲಿತ್ತು. 2005ರಲ್ಲಿ ಬೆಂಗಳೂರಿನ ಸಾಕಷ್ಟು BPOಗಳ ಮಹಿಳಾ ಉದ್ಯೋಗಿಗಳು ಈ ನಸ್ರು ಮತ್ತು ಅವನ ತಂಡದ ಮೇಲೆ ದೂರನ್ನ ಕೊಟ್ಟಿದ್ರು. ಆನೇಕಲ್ ಬಳಿ ಒಂದು ಬಾಡಿಗೆ ಮನೆಯಲ್ಲಿ ಈ ನಸ್ರು ವಾಸ ಇದ್ದ. ಅವನ ಮೇಲೆ ಇದ್ದಂತ ಆರೋಪಗಳಿಂದಾಗಿ ಅವನನ್ನ ಶರಣಾಗುವಂತೆ ಪೊಲೀಸರು ಅವನ ಮನೆಗೆ ಮುತ್ತಿಗೆಯನ್ನು ಹಾಕಿ ಕೇಳ್ಕೊಂಡ್ರು ಕೂಡ ಕೇಳದಂತ ಅವನು ಪೊಲೀಸರ ಮೇಲೇನೆ ಹಲ್ಲೆಯನ್ನ ಮಾಡಿದ್ದ. ಪೊಲೀಸರಲ್ಲಿ ಒಬ್ಬರಾದಂತ ರತ್ನಾಕರ್ ಶೆಟ್ಟಿ ಎಂಬುವರ ಮೇಲೆ ಇವನು ಹಲ್ಲೆ ಮಾಡೋದಕ್ಕೆ ಮುಂದಾದಾಗ ಪೊಲೀಸರು ಹಾರಿಸಿದಂತ ಗುಂಡೇಟಿಗೆ ನಸ್ರು ಬಲಿಯಾಗಿದ್ದ. ಈ ಮೂಲಕ ಬೆಂಗಳೂರಿನ ಒಬ್ಬ ಕಾಮ ಪಿಶಾಚಿಯ ಅಂತ್ಯ ಈ ರೀತಿಯಾಗಿತ್ತು.
ಮುಂದೆ 2012ರಲ್ಲಿ ಇನ್ನೊಬ್ಬ ಕುಖ್ಯಾತ ರೌಡಿ ಆದಂತ ಬೆತ್ತನ್ಗೆರೆ ಶ್ರೀನಿವಾಸ್ ಅಲಿಯಾಸ್ ಬೆತ್ತನ್ಗೆರೆ ಸೀನನನ್ನು ಕೂಡ ಪೊಲೀಸ್ ಟೀಮ್ ಹತ್ಯೆ ಮಾಡುತ್ತೆ. ಈತ ರಾಜಕೀಯ ನಾಯಕರ ಬೆಂಬಲ ಹಾಗೂ ಸಹಕಾರದಿಂದ ನೆಲಮಂಗಲ ಸುತ್ತಮುತ್ತ ಅಟ್ರಾಸಿಟಿಯನ್ನ ನಡೆಸುತ್ತಿದ್ದ. ಯಾವಾಗ ಪೊಲೀಸರ ಆದೇಶ ಜಾರಿ ಆಯಿತು ಆಗ ಹೇರೋಹಳ್ಳಿ ಬಳಿ ತನ್ನ ಕಡೆಯವರ ಒಂದು ಜಾಗದಲ್ಲಿ ರಹಸ್ಯವಾಗಿ ಆಶ್ರಯನ ಪಡೆದಿದ್ದಂತ ಇವನನ್ನ ಚೇಸ್ ಮಾಡದಂತ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ವೀಕ್ಷಕರೇ, ಇದಾದ್ಮೇಲೆ ಪದ್ಗೊಂಡ, ಸ್ಲಂ ಭಾರತ ಈ ರೀತಿ ಹೇಳ್ತಾ ಹೋದ್ರೆ ಇನ್ನೂ ಕೂಡ ಸಾಕಷ್ಟು ಹೆಸರುಗಳು ಬರ್ತವೆ. ಗಲ್ಲಿ, ಏರಿಯಾ, ಮಾರ್ಕೆಟ್ ಸಿಟಿ ಹೀಗೆ ಎಲ್ಲವನ್ನೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಜನರನ್ನ ಹೆದರಿಸಿ ಹವಾ ಸೃಷ್ಟಿ ಮಾಡೋದಕ್ಕೆ, ಕಾನೂನನ್ನೇ ಕಾಲ ಕೆಳಗೆ ಹಾಕೊಂಡು ತುಳಿಯೋದಕ್ಕೆ ಅವರು ನಡೆಸಿದಂತ ಯಾವುದೇ ಹೋರಾಟ, ಹಾರಾಟ ಗೆಲ್ಲಿಲ್ಲ. ಅಲ್ಲಿ ಸದಾ ಕಾಲಕ್ಕೂ ಗೆದ್ದದ್ದು ಕಾನೂನು ಹಾಗೂ ಸುವ್ಯವಸ್ಥೆಯ ಗೆಲುವು ಮಾತ್ರ. ಕಡೆ ಪಕ್ಷ ನಾವು ಬಲಿಷ್ಠರು ಅಂತ ಬೇಗದಂತ ಈ ರೌಡಿಗಳ ಅಂತ್ಯದ ಕಥೆಯಲ್ಲಾದ್ರೂ ಕೂಡ ಅದು ನಮ್ಮ ಹೃದಯಕ್ಕೆ ಹೇಳಿದ್ರೆ ಬದುಕು ಸ್ವಲ್ಪ ಮಟ್ಟಿಗೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ.